ಸೊ ಅಲ್ಲಿಗೆ ಸಿಎಂ ಆಪ್ತರು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತಾರೆ. ಕಾರಣ ಏನು? ನವೆಂಬರ್ ಕ್ರಾಂತಿ ಅಂತೂ ಬಹುತೇಕ ಡೌಟು ಅಂತ. ಸೊ ಯಾವಾಗ ಈ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಬ್ರೇಕ್ ಬೀಳ್ತಾ ಇದೆ ಅನ್ನೋದು ಗೊತ್ತಾಯಿತು. ಸಿಎಂ ಆಪ್ತರು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಹೈಕಮಾಂಡ್ ನಾಯಕರು ನೋಡಿದ್ರೆ ನವೆಂಬರ್ ಕ್ರಾಂತಿಯ ವಿಚಾರದಲ್ಲಂತೂ ಸೈಲೆಂಟ್ ಆಗಿದ್ದಾರೆ, ಯಾರೂ ಮಾತಾಡ್ತಾ ಇಲ್ಲ. ಸೊ ಸದ್ಯಕ್ಕಂತೂ ನೋ ಚೇಂಜ್. ಇದ್ರ ಬಗ್ಗೆ ಒಂದು ವಿಡಿಯೋ ಸಂದೇಶವನ್ನು ಕೊಟ್ಟಿದ್ದಾರೆ. ವರಿಷ್ಠರ ಸಂದೇಶವನ್ನು ಆಪ್ತರಿಗೆ ಸಿದ್ದರಾಮಯ್ಯನವರು ಕಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಸಿಎಂ ಆಪ್ತರು ಅಥವಾ ಸಿಎಂ ಆಪ್ತ ಸಚಿವರು. ನವೆಂಬರ್ ಕ್ರಾಂತಿನೂ ಇಲ್ಲ, ಸಂಪುಟ ಪುನರ್ರಚನೆಯಂತೂ ಬಹುತೇಕ ಡೌಟು. ಹೀಗಾಗಿ ಸಚಿವರು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಸದ್ಯ ಅಂತ. ಆಮೇಲೆ ಇಲಾಖೆ ಕಾರ್ಯಗಳತ್ತ ಗಮನ ಹರಿಸೋದಕ್ಕೆ ಸ್ವಲ್ಪ ಟೈಮ್ ಆದರೂ ಸಿಕ್ತೀಗ. ಸಿದ್ದರಾಮಯ್ಯನವರ ಮೂಲಕ ಮತ್ತೆ ಚಾನ್ಸ್ ಪಡೆದಿದ್ದಾರೆ ಕೆಲವೊಂದಿಷ್ಟು ಜನ ಸಚಿವರೀಗ. 4-5 ತಿಂಗಳು ಯಾವುದೇ ಬದಲಾವಣೆ ಇಲ್ಲ, ಹೀಗನ್ನ ಸಂದೇಶನ ಸಚಿವರಾದಂತಹ ಮಹದೇವಪ್ಪನವರು, ಜಮೀರ್ ಅಹಮದ್ ಖಾನ್, RB ತಿಮ್ಮಾಪುರ, ರಹೀಂ ಖಾನ್, ಶರಣಬಸಪ್ಪ ದರ್ಶನಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ ಸುಧಾಕರ್, MC ಸುಧಾಕರ್ ಅವರೆಲ್ಲರೂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತಹ ಸಚಿವರು. ಈಗ ಈ ಸಚಿವರೆಲ್ಲರೂ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಯಾಕೆಂದರೆ ಈ ಹಿಂದೆ ಹೈಕಮಾಂಡ್ ಒಂದು ಸಂದೇಶ ಕೊಟ್ಟಿದ್ದು, ಜೊತೆಗೆ ಒಂದು ಮಾರ್ಕ್ಸ್ ಕಾರ್ಡ್ ರೀತಿಯಾಗಿ ಅವರ ಕಾರ್ಯವೈಖರಿಯ ಬಗ್ಗೆ ಎಲ್ಲವನ್ನೂ ಕೂಡ ವಿಚಾರಿಸಿದರು. ಸೊ ಹಾಗಾಗಿ ಈಗ ಹಿರಿಯರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕ್ತಾರೆ ಹೈಕಮಾಂಡ್ ನಾಯಕರು ಸಚಿವ ಸ್ಥಾನಕ್ಕಾಗಿ ಅನ್ನುವಂಥ ಮಾತಿತ್ತು. ನವೆಂಬರ್ ಕ್ರಾಂತಿಯೂ ಇತ್ತು. ಬಿಹಾರ ಎಲೆಕ್ಷನ್ ರಿಸಲ್ಟ್ ಮೇಲೆ ಎಲ್ಲವೂ ನಿಂತಿದೆ ಅಂತಿತ್ತು. 15ನೇ ತಾರೀಕು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ ಅಂತ. ಬಟ್ ರಾಹುಲ್ ಗಾಂಧಿ ಅನುಪಸ್ಥಿತಿಯಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಂತೂ ಡೌಟು. ಯಾಕೆಂದರೆ 15ನೇ ತಾರೀಕು ಅವರು ಫಾರಿನ್ ಟ್ರಿಪ್ಗೆ ಹೋಯಿತು ಅಂತಂದರೆ ಈ ಮಂತ್ ಎಂಡ್ ತನಕ ಅಂತೂ ಮಿನಿಮಮ್ ಬರೋದಿಲ್ಲ. 30ನೇ ತಾರೀಕು ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ತನಕ ಅಂತೂ ಬರೋದು ಡೌಟು. ಅವರು ಆಮೇಲೆ ಬಂದರು, ಡಿಸೆಂಬರ್ ಫಸ್ಟ್ ವೀಕಲ್ಲೇ ಬಂದ್ರೂ ಕೂಡ ಆಗಲೂ ಡೌಟು. ತರಾತುರಿಯಲ್ಲಿ ಮಾಡ್ದಂಗೆ ಆಗುತ್ತೆ. ಯಾಕೆಂತಂದರೆ ಚಳಿಗಾಲದ ಅಧಿವೇಶನ ಕೂಡ ಇದೆ. ಆಯಿತು, ಅದನ್ನು ಮುಗಿಸ್ಕೊಂಡು ಮಾಡೋಣ ಅಂತಂದರೆ ಮಾರ್ಚ್ ನಂತರ ಆಗುತ್ತೆ ಅಂತ. ಯಾಕೆಂದರೆ ಬಜೆಟ್ ಅಧಿವೇಶನ ಕೂಡ ಇರುತ್ತೆ ಮಾರ್ಚ್ ತಿಂಗಳಲ್ಲಿ. ಸೊ ಇನ್ನೊಂದು 2 ತಿಂಗಳಿಗೆ ಮತ್ತೆ ಯಾಕೆ ಗೊಂದಲ, ಈ ಬಜೆಟ್ ಅಧಿವೇಶನ ಆದಮೇಲೆ ಇಟ್ಕೊಳ್ಳೋಣ ಅನ್ನುವಂಥ ಸಂದೇಶವೂ ಕೂಡ ಒಂದು ಕಡೆ ಹೋಗ್ತಾ ಇದೆ. ಹಾಗಾಗಿ ಸದ್ಯಕ್ಕಂತೂ 4-5 ತಿಂಗಳು ಯಾವ ಸಚಿವ ಸಂಪುಟನೂ ಬದಲಾಗೋದಿಲ್ಲ, ಯಾವ ನಾಯಕತ್ವವೂ ಕೂಡ ಬದಲಾಗೋದಿಲ್ಲ, ಹೀಗನ್ನುವಂಥ ಒಂದು ಸಂದೇಶ ಹೈಕಮಾಂಡ್ನಿಂದ ಸಿಗ್ತಾ ಇರೋದ್ರಿಂದ ಈಗ ಯಾರ ಸ್ಥಾನಕ್ಕೆ ಕುತ್ತು ಬಂದಿತ್ತೋ, ಹಿರಿಯ ಸಚಿವರು ಯಾರ್ಯಾರಿದ್ರೋ ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿಯಾಗಿ ರಿಲ್ಯಾಕ್ಸ್. ಇದ್ರ ಬಗ್ಗೆನೇ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಫೋನ್ ಸಂಪರ್ಕದಲ್ಲಿ. ಆನಂದ್, ಸಿಎಂ ಆಪ್ತರೆಲ್ಲರೂ ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಕಾರಣ ನವೆಂಬರ್ 15ನೇ ತಾರೀಕು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಏನಾದರೂ ಮೆಸೇಜ್ ಬರುತ್ತೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ. ಬಟ್ ರಾಹುಲ್ ಗಾಂಧಿಯವರು ಸಿಗೋದು ಡೌಟು. ರಾಹುಲ್ ಗಾಂಧಿಯವರ ಅನುಪಸ್ಥಿತಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದು ಡೌಟು. ಸೊ ಹಾಗಾಗಿ ಅದಾದಮೇಲೆ ಚಳಿಗಾಲದ ಅಧಿವೇಶನ ಇದೆ, ಅದಾದಮೇಲೆ ಬಜೆಟ್ ಅಧಿವೇಶನ ಇದೆ. ಸೊ 4-5 ತಿಂಗಳಂತೂ ನೋ ಚೇಂಜ್, ಆರಾಮಾಗಿರ್ಬೋದು ಅಂತಾರ ಸಚಿವರೆಲ್ಲರೂ ಕೂಡ. ಒಂದು ರೀತಿ ಸಂಪುಟ ಪುನರ್ರಚನೆ ಆಗಲೇಬಹುದು ಅನ್ನೋ ಒಂದು ಆತಂಕದಲ್ಲಿ ಸಿದ್ದರಾಮಯ್ಯ ಆಪ್ತ ಸಚಿವರು ಇರ್ತಕ್ಕಂಥದ್ದು. ಆದ್ರೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಈ ಬಿಹಾರ ಎಲೆಕ್ಷನ್ ಚುನಾವಣಾ ಫಲಿತಾಂಶದ ನಂತರ 1 ವಾರಗಳ ಕಾಲ ಅವರು ಫಾರಿನ್ ಟೂರ್ ಹೋಗ್ತಾರೆ ಅನ್ನೊಂದು ವಿಚಾರ ಏನಿದೆ, ಇದು ಸಿದ್ದರಾಮಯ್ಯ ಆಪ್ತರಲ್ಲೂ ಕೂಡ ಒಂದಷ್ಟು ರಿಲ್ಯಾಕ್ಸ್ ಅನ್ನ ಮೂಡಿಸಿರ್ತಕ್ಕಂಥದ್ದು. ಯಾಕೆಂದ್ರೆ ಇದೇ ನವೆಂಬರ್ ತಿಂಗಳಾಂತ್ಯದ ಒಳಗಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಒಂದು ವಿಚಾರವನ್ನ ಖುದ್ದು ಸಿಎಂ ಸಿದ್ದರಾಮಯ್ಯನವರ ಪ್ರಸ್ತಾಪ ಮಾಡ್ತಾ ಇದ್ರು. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಫಾರಿನ್ ಟೂರ್ ಹೋಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುಂದಕ್ಕೆ ಹೋಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಕೆಲ ಆಪ್ತರು ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪುನರ್ರಚನೆಯ ಭೀತಿಯಲ್ಲಿ ಇರ್ತಕ್ಕಂಥ ಮಹದೇವಪ್ಪ, ಜಮೀರ್ ಅಹಮದ್, ತಿಮ್ಮಾಪುರ್, ರಹೀಂ ಖಾನ್, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸುಧಾಕರ್ ಸೇರಿದಂತೆ ಬಹಳಷ್ಟು ಒಂದು ಸಚಿವರೇನಿದ್ದಾರೆ, ಸುಮಾರು 16ಕ್ಕೂ ಹೆಚ್ಚು ಸಚಿವರು, ಅವರೆಲ್ಲರೂ ಕೂಡ ಈಗ ಒಂದು ರೀತಿ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇರ್ತಕ್ಕಂಥದ್ದು. ಆ ಮೂಲಕ ಇನ್ನೂ ಒಂದು 3-4 ತಿಂಗಳ ಕಾಲ ಸಚಿವ ಸಂಪುಟದಲ್ಲೇ ಮುಂದುವರಿಬಹುದು ಅನ್ನೋ ಒಂದು ಖುಷಿಯಲ್ಲೂ ಕೂಡ ಅವರು ಇದ್ದಾರೆ. ಆದ್ರೆ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 15ನೇ ತಾರೀಕು ದೆಹಲಿ ಪ್ರವಾಸ ಕೈಗೊಳ್ತಾ ಇದ್ದು, ಈ ವೇಳೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ನಿನ್ನೆನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ, ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೀನಿ, ಆ ಸಂದರ್ಭದಲ್ಲಿ ಅವರು ಅವಕಾಶ ಕೊಟ್ಟರೆ ಸಂಪುಟ ವಿಸ್ತರಣದ ಬಗ್ಗೆ ಮಾತುಕತೆಯ ನಡೆಸ್ತೀನಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದ ನಂತರ ಈ ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಶರತ್. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.